ಈಸ್ಕೊಂಡು ಹೋಗಿರೋ ಪ್ರೀತಿ ಕೊಡೋ ಹೋಗಿರಲ್ಲ. ಯಾವನಿಗೂ ಕೊಟ್ಬಿಡ್ತು ಬಟ್ಟಿ ಇನ್ಮೇಲೆ ನಮ್ಮ ಕಾಸು ನಮ್ಮ ಹತ್ರ ಇಕ್ಕೊಬೇಕು ನೋಡು. ಒಬ್ಬನನ್ನ ಸರಿಯಾಗಿ ಕಟ್ಟವನ. ಹಾಂ, ಈಸ್ಕೊಂಡು ಹೋಗೋಗಿ ಮಾತ್ರ ಅಣ್ಣ ಅಪ್ಪ ಅಂತ ಹೇಳ್ಕೊಂಬತ್ತಾರೆ. ಆಮೇಲೆ ಇವ್ರು ಮಾತಾಡ್ಸಂಗೆ ಇಲ್ಲ. 500 1000 ಓಹೋ, ಹತ್ತತ್ರ 7-8 ಲಕ್ಷ ಬರಬೇಕೆ. ಇದನ್ನೆಲ್ಲ ಯಾವಾಗ ನಾನು ವಸೂಲು ಹಾಕೋದು? ಹಾಂ, ಇನ್ನು ಮೇಲೆ ಡಬಲ್ ಬಡ್ಡಿ ಹಾಕಬೇಕು ಇವ್ರಿಗೆಲ್ಲನೂ. ಅರ್ಜೆಂಟಾಗಿ ಬೇಕು ಅಂದೊಂಕ ಅರ್ಧ ದುಡ್ಡು ಇಟ್ಕೊಂಡು ಮಿಕ್ಕಿದ್ದು ಕೊಡಬೇಕು. ಮಾಡ್ತೀನಿ ಇವ್ರಿಗೆಲ್ಲನೂ. ರೀ, ಕಾಫಿ ತಂದ್ಕೊಡ್ಲಾ? ಹಾಂ, ಬಿಸಿ ಬಿಸಿ ಬೋಂಡ ಮಾಡೈತೆ, ತಂದ್ಕೊಡ್ಲ ರೀ? ಓಹೋ ಹೋ ಹೋ ಹೋ, ಏನಮ್ಮ ಇವತ್ತು ಸಮಾಚಾರ? ಏನೋ ಬರೀ ನೈಸ್ ಮಾಡ್ತಾ ಇದೆಯಾ? ಹಾಂ, ಕಾಫಿ ತಂದ್ಕೊಡ್ಲಾ, ಬೋಂಡ ತಂದ್ಕೊಡ್ಲಾ? ಏನೋ ಕೆಲಸ ಆಗಬೇಕು, ಅದಕ್ಕೆ ನೈಸ್ ಹೊಡಿತಾ ಇದೆಯಾ? ಇಲ್ಲ ಅಂತಂದರೆ ನೀನು ಹಿಂಗೆಲ್ಲ ಕೇಳೋಲ್ಲ? ಹಾಂ, ಏನು ವಿಷಯ? ಮೆತ್ತಗೆ ಬಂದಿದೆಯಾ? ಅದೇನು ಹೇಳು. ಅಯ್ಯೋ, ಬೆಳಗ್ಗೆಯಿಂದ ಸುತ್ತಾಡಿ ಅದೆಷ್ಟು ಕಾಲುಗಳು ಇದ್ದಿದ್ದವ್ರಿ, ಕಾಲಾದ್ರೂ ಇಸ್ಕ್ಲಾ? ಈ ಪೀಠಿಕೆಗಳೆಲ್ಲ ನನ್ನ ಹತ್ರ ಬೇಡ. ಅದೇನು ಕೇಳಬೇಕಂತ ಬಂದಿದೆಯಲ್ಲ, ಅದೇನು ಕೇಳಿಬಿಟ್ಟು ಹೋಗು. ಏನು ಸಮಾಚಾರ? ಹಾಂ, ಏನು ಬೇಕಾಗಿತ್ತು? ಹಾಂ, ಇದೊಂದು 10:30, 50. ಇರಲಿ ಅವನೊಂದು ಕೈ ನೋಡ್ಕೊತೀನಿ. ರಾಧಮ್ಮ ನೋಡು, ಇನ್ನೂ 2.5 ಲಕ್ಷ ಕೊಡಬೇಕು. ಹಾಂ, ಮನೆ ಹತ್ರಕ್ಕೆ ಹೋದ್ರೆ ಕೈ ಬೈ ಹೊಡಿತಾಳೆ. ಯಮ್ಮನ ಹತ್ರ ಹೆಂಗೆ ವಸೂಲು ಹಾಕೋದು ನಾನು? ಹಾಂ, ಮಗಳಿಗೆ ಬೇರೆ ಮದುವೆ ಮಾಡೋಳು ಇವಾಗ, ಅಳಿನ ಬೇರೆ ಮನೆಗೆ ಅವನೇ. ಅರಿ, ರಾಧಮ್ಮನ ಮಗಳಿಗೆ ಮದುವೆ ಆಗೋಯ್ತಾ? ಹ್ಞೂ ಮಾಡಿಬಿಟ್ಟವಳೆ ನೋಡು. ನಮ್ಮನ್ನು ಕೂಡ ಕೂಗಿಲ್ಲ. ಎಲ್ಲೋ ದೇವಸ್ಥಾನದಾಗ ಹೋಗಿ ತಾಳಿ ಕಟ್ಸ್ಕೊಂಬಂದ್ರಂತೆ. ಎಲ್ಲನ ಹೋಗ್ಬಿಡು, ಅವ್ರಿಷ್ಟ. ನಮ್ಮ ಮಕ್ಕಳೇ ನಮ್ಮ ಮಾತು ಕೇಳಿಲ್ಲ. ನಮ್ಮ ಮಕ್ಕಳ ಮದುವೆನೇ ನಾವು ಕಣ್ಣಾಗ ನೋಡೋಕ್ಕಾಗಿಲ್ಲ, ಇನ್ನು ಬೇರೆಯವ್ರು ಕೂಗ್ತಾರಾ? ಏನು ಮಾಡೋಕ್ಕತ್ತದ ಬಿಡು, ನಮ್ಮನೆ ಬರ. ಅಯ್ಯ, ಆಗೋಗಿದ್ದ ವಿಷಯ ಯಾಕ್ರಿ ಪದೇ ಪದೇ ಕೆದಕ್ತೀರಾ? ಹಾಂ, ಎಲ್ಲ ಹೋಲಿ ಬಿಡು, ಏನು ಮಾಡೋಕ್ಕತ್ತೈತೆ? ಮೊಮ್ಮಗಳು ಆದರೆ ಗ್ರ್ಯಾಂಡಾಗಿ ನಾಮಕರಣ ಮಾಡಿದ್ರೆ ಆಯಿತು. ನಮಗೆ ಬೇಕಾದವ್ರನ್ನೆಲ್ಲ ಕೂಗಿ ಯಾಕೆ ಬೇಜಾರು ಮಾಡ್ಕೊತೀರಾ? ಅದು ಸರಿ ಅನ್ನು. ನಾವೇಕ ಮೊದಲೇ ಮಗು ನಾಮಕರಣ ಮಾಡೋಣ? ದ್ಯಾವಮ್ಮನ ಹತ್ರ ದುಡ್ಡು ಕೇಳು. ದ್ಯಾವಮ್ಮನ ದುಡ್ಡು ಕಳಿಸಿದ್ರೆ ಗ್ರ್ಯಾಂಡಾಗಿ ಮಾಡ್ತೀನಿ ನಾಮಕರಣ. ಮೊದಲನೇ ನಾಮಕರಣ ನಾವು ಮಾಡಿಕೊಡ್ತು, ತಾಯಿ ಮನೆಯವರೇ ಮಾಡಬೇಕು. ಅಯ್ಯ, ಅದೂ ನನಗೆ ಮೊದಲನೇ ಮಗುವೆ ಅಲ್ಲ, ನಾವೇ ಅಲ್ಲ ಮಾಡಿದ್ದು. ಹಾಂ, ನಾಮಕರಣ ನಮ್ಮ ಅಮ್ಮನವ್ರ ಮನೆಯವ್ರು ಯಾರು ಬಂದಿದ್ರು? ನಿಂಕಂತೂ ನಿಮ್ಮ ಅಮ್ಮನಿಲ್ಲ, ನಿಮ್ಮ ಅಪ್ಪನಿಲ್ಲ, ಅದಕ್ಕೆ ಯಾರು ನಿಮ್ಮ ಮುಟ್ಟದ ಮನೆಯವ್ರು ಬರಿಲ್ಲ, ಮಾಡಿಲ್ಲ. ಏನು ಶೋಭಿತಕ್ಕೂ ಯಾರೂ ಇಲ್ಲ? ಹಾಂ, ಎಲ್ಲ ಕೋಟ್ಯಾಧೀಶ್ವರು, ಅವ್ರ ಅಕ್ಕನವರು, ಅವ್ರ ಅಮ್ಮನೂ ಅಷ್ಟು ಆಸ್ತಿ ಇಕ್ಕೊಂಡವಳೆ. ಕೊಡ್ತಾರೆ ಬಿಡು ಅವ್ರ ಅಕ್ಕನವರು, ಅವ್ರ ಅಮ್ಮನೂ ಎಲ್ಲನೂ ಗ್ರ್ಯಾಂಡಾಗೆ ಚಿಕ್ಕಬಳ್ಳಾಪುರದಾಗ ಚೌಟ್ರಿನಾಗೆ ಮಾಡೋಣ ಬಿಡು ನಾಮಕರಣ. ಅದಕ್ಕೇನಂತೆ? ಇವಾಗ ಈ ಸದ್ಯಕ್ಕೆ ಅದೆಲ್ಲ ಪಕ್ಕಕ್ಕೆ ಬಿಡುವ. ಇವಾಗ ನೀನು ಬಂದಿರೋದೇನಕ್ಕ? ಏನಿಲ್ಲ, ಕಾಫಿ ಏನು ಕುಡಿತೀರೇನೋ? ಆಚೆ ಕಡೆ ಮಳೆ ಬೀಳ್ತೈತೆ ಅಂತ ಕೇಳೋಣ ಅಂತ ಬಂದೆ. ಈ ಕಾಳನ್ನು ಇನ್ನೂ ಕೊಟ್ಟಿಲ್ಲ, ಕೊಟ್ಟವನು ಅನ್ಕೊಂಡಿದ್ದೀನಿ ನಾನು. ಹಾಂ, ಇನ್ನೂ ದುಡ್ಡೇ ಕೊಟ್ಟಿಲ್ಲ ಅವನು. ನೋಡ್ದಾ, ಈಸ್ಕೊಂಡು ಹೋಗ್ತಾರೆ. ತಿರ್ಗಿ ಕೊಡ್ಬೇಕಂದ್ರೆ ಮುಂಚೆ ಬರಲ್ಲ ನೋಡಿ ಅಂತ ಜನಗಳು. ಕುಲಪುತ್ರನು ಈ ತಿಂಗಳು ಸಂಬಳ ನಾನು ತಂದ್ಕೊಟ್ನೇನಮ್ಮ? ಇಲ್ಲ, ಇನ್ನೂ ತಂದ್ಕೊಟ್ಟಿಲ್ಲ. ಇನ್ನೂ ತಿಂಗಳಾಗಿಲ್ಲಲ್ಲ, ತಂದ್ಕೊಡ್ತಾನೆ. ನಿಮ್ಮ ಕೈಲೇ ತಂದ್ಕೊಡಕ್ಕೆ ಕೇಳಿದ್ದೀನಿ. ಸರಿ, ಹೋಗು. ಕಾಪಿ ಗಿಪಿ ಏನು ಬೇಡ. ಅರೇ, ಅದು ಏನೋ ಕೇಳಬೇಕಾಗಿತ್ತು. ಕೇಳು. ಅತ್ತೆ ಸೊಸೆ ಇಬ್ಬರು ಜೊತೆಯಾಗೆ ಬಂದಿದ್ದೀರಾ? ಏನೋ ಕೇಳಬೇಕಂತಾನೆ ಬಂದಿರೋದು, ಅದೇನೋ ಕೇಳ್ರಿ. ಏನೂ ಇಲ್ಲ ರೀ. ಶೋಭಿತಾ ಡಿಗ್ರಿ ಮುಗ್ದೋಗಿತ್ತಲ್ಲ, ಪೊಲೀಸ್ದು ಎಕ್ಸಾಮ್ ಬರ್ತಿದ್ಲಂತೆ. ಹಾಂ, ಅದಕ್ಕೆ ಅದೇ ಇವಾಗ ಪಾಸ್ ಆಗೋಳೆ. 1 ವರ್ಷ ಅಲ್ಲೆಲ್ಲೋ ಬೆಂಗಳೂರಾಗ ಟ್ರೈನಿಂಗ್ ಹೋಗ್ಬೇಕಂತೆ. ಅದಕ್ಕೆ ಅದೀಗ ಇಲ್ಲಿಂದ ಬೆಂಗಳೂರ್ಗೆ ಅಲ್ಲಿಂದ ಇಲ್ಲಿಗೆ ಓಡಾಡೋಕ್ಕಾಗಲ್ಲಲ್ಲ. ಅದಕ್ಕೆ ಅಲ್ಲೇ 1 ವರ್ಷ ಇದ್ಕೊಂಡು ಟ್ರೈನಿಂಗ್ ಹೋಗಲಿ ಅಂತ. ಹೆಂಗೂ ದೋನು ಇವಾಗ ಕೆಲ್ಸಕ್ಕೆ ಹೋಗ್ತಾವನಲ್ಲ, ಅಲ್ಲೇ ಒಂದು ಚಿಕ್ಕದಾಗಿ ಮನೆ ಮಾಡ್ಕೊಂಡು ಟ್ರೈನಿಂಗ್ ಮುಗಿಸ್ಕೊಂಬಿಟ್ಟು ತಿರ್ಗಿ ಇಲ್ಲಿಗೆ ಬಂದ್ಬಿಡ್ತಾಳೆ. ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಇಲ್ಲೇ ಎಲ್ಲ ಹತ್ರ ಹಾಕ್ಸ್ಕೊಂಬಿಟ್ಟು ಇಲ್ಲಿಗೆ ಬಂದ್ಬಿಡ್ತಾಳಂತೆ. ಅದಕ್ಕೆ ಅಲ್ಲಿ ಮನೆ ಮಾಡಬೇಕು ಅಂತವ್ರೆ. ದೋನು ಅಪ್ಪನ ಕೇಳಮ್ಮ, ಅಪ್ಪನ ಏನು ಹೇಳ್ತಾನೆ ನೋಡೋಣ ಅಂತನ. ಅದಕ್ಕೆ ನೋಡ್ರಿ, ಪೊಲೀಸ್ ಕೆಲ್ಸಕ್ಕೆ ಹೋಗೋದಂದ್ರೆ ಸುಮ್ಮನೆ ನೀನು? ಏನೋ ಪಾಸ್ ಆಗೋಳೆ, ಸರಿ, ಸಂತೋಷ. ನೋಡ್ದಪ್ಪ, ನನ್ನ ಸೊಸೆ ಪೊಲೀಸ್ ಆತವಳೆ ಅಂತ ನನಗೂ ಸಂತೋಷನೇ. ಆದರೆ ಅದಕ್ಕೆ ಎಷ್ಟು ದುಡ್ಡು ಕಟ್ಟಬೇಕು ಅದೆಲ್ಲ ನಿಂಗೆ ತಿಳಿದಾ? ಅದೇನೋ ನನಗೆ ಏನು ತಿಳಿದ್ರಿ, ನೀವೇ ಮಾತಾಡಬೇಕಲ್ಲ. ಅದಕ್ಕೆ ಅಲ್ಲೇ ಮನೆ ಮಾಡ್ಕೊಂಡು 1 ವರ್ಷ ಹಂಗೆ ಟ್ರೈನಿಂಗ್ ಓದ್ತಾ ಬರ್ತಾ ಇರಲಿ. ಅವಾಗ ಅವ್ರು ರಜೆನೂ ಕೊಡ್ತಾರಂತೆ, ಬರ್ತಾಳೆ ತಿರ್ಗಾ ಇಲ್ಲಿಗೆ. ಏನಮ್ಮ ಶೋಭಿತಾ? ಅದ್ಯಾವಾಗ ಹೋಗಿ ಎಕ್ಸಾಮ್ ಬರ್ಬಿಟ್ಟು ಬಂದೆ? ನನಗೆ ತಿಳಿದ್ದೀರಾ? ಮಾವ, ಅದು ಮದುವೆ ಆಯ್ತಲ್ಲ, ಅಲ್ಲಿ ಬೆಂಗಳೂರಾಗ ಮನೆ ಒಳಗಿದ್ರಲ್ಲ, ಅವಾಗ ನಮ್ಮ ಯಜಮಾನ್ರೆ ಕರ್ಕೊಂಡೋಗಿದ್ರು ಮಾವ, ಅವಾಗ ಬರ್ಬಿಟ್ಟು ಬಂದೆ. ಏನು ಪಿ ಸಿನೋ SI? ಮಾವ SI ಮಾವ, PSI.
ನಾನು ಎಕ್ಸಾಮ್ ಬರ್ತಿದ್ದೆ ಅದಕ್ಕೆ ಮವ. ಇವಾಗ ಪಾಸ್ ಆಗೈತೆ ಮವ. ಲಾಯರ್ ಓದಬೇಕು ಅಂತ ನಂಗೆ ಜಾಸ್ತಿ ಆಸೆ ಇತ್ತು ಮವ. ಆದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದು ಪೊಲೀಸ್ ಎಕ್ಸಾಮ್ ಬರ್ತಿತ್ತು ಮವ. ಪಾಸ್ ಆಗೈತೆ ಮವ. 1 ವರ್ಷ ಟ್ರೈನಿಂಗ್ ಅಂತೆ. ಧನು ಏನಂದ ಬೆಂಗಳೂರಿಗೆ ಮನೆ ಮಾಡೋಕ್ಕೆ? ತನು ಅದೇ ನಿಮ್ಮನ್ನು ಕೇಳಬೇಕು ಅಂತ ಹೇಳ್ದ ಮವ. ಅಲ್ಲ, ಬೆಂಗಳೂರಾಗ ಮನೆ ಅಂತಂದರೆ 10-12 ಸಾವಿರ ಬಾಡಿಗೆ ಕಟ್ಟಬೇಕು. ಅಲ್ಲಿನ ಖರ್ಚೇನಾಯಿತು, ನಿನ್ನ ಖರ್ಚೇನಾಯಿತು? ಹಾಂ, ಅವನೊಬ್ಬನ ಸಂಪಾದನೆ ಮಾಡಬೇಕು. ಇದಕ್ಕೆಲ್ಲ ಎಷ್ಟು ಖರ್ಚು ಆಗ್ತೈತೆ? ಹಾಂ, ನಿಮ್ಮೂರ್ಗ ನನ್ನ ಮಗನ ಅಷ್ಟು ಓದಿಸಿದ್ದೀನಿ, ಅಷ್ಟು ವರದಕ್ಷಿಣೆ ಕೊಡ್ರಿ ಅಂತಂದರೆ ನನ್ನ ಮಗನ ಕರ್ಕೊಂಡೋಗಿ ತಾಳಿ ಕಟ್ಸ್ಕೊಂಡೆ ಬಂದ್ಬಿಟ್ರು. ಇವಾಗ ಈ ಖರ್ಚೆಲ್ಲ ಯಾರು ನೋಡ್ತಾರೆ? ನಿಂಗೇನೋ ಕೆಲಸ ಸಿಕ್ಕದೆ ಸರಿ, ಖುಷಿನೇ ನನಗೂ. ಇವಾಗ ಇಲ್ಲೆಲ್ಲ ಖರ್ಚು ಎಷ್ಟು ಬರ್ತದೆ? ಅದೆಲ್ಲ ಖರ್ಚು ಯಾರು ನೋಡ್ತಾರೆ? ನಿಮ್ಮ ಅಕ್ಕನವ್ರ ಹತ್ರ ನಾನು ಮಾತಾಡ್ದಾ? ಇಲ್ಲ ಮವ, ನೀವು ಫೋನ್ ಮಾಡಬೇಡ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಫೋನ್ ಮಾಡಿಲ್ಲ ಮವ. ನೋಡಮ್ಮ, ನಂಗೆ 108 ವ್ಯವಹಾರಗಳು ಆಯಿತಾ. ನಿಂಗೆ ಖರ್ಚಿಗೆ ಅದು ಕೆಲ್ಸಕ್ಕೆ ಅವೆಲ್ಲ ಜಾಸ್ತಿ ರೂಲ್ಸು ರೆಗ್ಯುಲೇಷನ್ಸು ಅವೇ. ನೋಡು, ನಿಮ್ಮ ಅಕ್ಕನವ್ರನ್ನ ಇಬ್ಬರನ್ನೂ ಕೇಳು. ಅವ್ರೇನೋ ನಾನು ಸಹಾಯ ಮಾಡ್ತೀನಿ ಅಂತಂದರೆ ಮುಂದಕ್ಕೆ ಹೋಗಮ್ಮ. ನಾನು ಸಹಾಯ ಮಾಡಲ್ಲ ಅಂತ ನಾನು ಹೇಳಿಲ್ಲ, ನಾನು ಮಾಡ್ತೀನಿ. ನಾಳೆ ಬೆಳಗ್ಗೆ ಸಂಬಳ ಬಂದರೆ ನೀನೇನು ಅವ್ರ ಕೈಗೆ ತಗೊಂಡೋಗಿ ಕೊಡ್ತೀಯಾ? ನನ್ನ ಕೈಗೆ ತಾನೇ ತಗೊಂಬಂದು ಕೊಡೋದು? ಒಂದು ಮಾತು ಕೇಳು. ವರದಕ್ಷಿಣೆ ಅಂತೂ 1 ರೂಪಾಯಿ ಕೊಡಿಲ್ಲ. ಮಾಡೋ ಕೆಲಸನ ಮಾಡಿಬಿಟ್ರು ಅವರು. ಅಯ್ಯ, ಇವಾಗ ನಮ್ಮನೆ ಸೊಸೆ ತಾನೇ. ಹಾಂ, ನಮ್ಮನೆ ಸೊಸೆಗೆ ತಾನೇ ಸಿಕ್ಕಿರೋದು ಕೆಲಸ. ಇವಾಗ ಅವ್ರ ಹತ್ರ ಹೋಗಿ ಕೇಳಿದ್ರೆ ಏನು ಮರ್ಯಾದೆ ಇರ್ತೈತೆ? ಚೆನ್ನಾಗಿರಲ್ಲ. ನೀವೇ ಏನು ಖರ್ಚು ಬೀಳ್ತದೆ ಅದನ್ನೆಲ್ಲ ನೀವೇ ನೋಡ್ಕೊಂಬತ್ತಲ್ಲ. ಅಲ್ಲ, ದ್ಯಾವಮ್ಮನ ಅವತ್ತು ಮಾತುಕತೆ ಎಲ್ಲ ಮಾತಾಡ್ಕೊಂಬಿಟ್ಟು ಆಯಮ್ಮನು ಬೆಂಗಳೂರಿಂದ ದೊಡ್ಡದಾಗಿ ಬಿಕ್ತಿ ಬಂದಿದ್ದಲ್ಲ ಅಖಿಲಾಂಡೇಶ್ವರಿ. ಹಾಂ, 1 ರೂಪಾಯಿನ ಕೊಟ್ರ ಆಡಿದ ಮಾತು ನಡೆಸ್ಕೊಂಡ್ರ ಅವರು. ನಾನಕ್ಕೆ ಹೋಗಿ 1 ರೂಪಾಯಿ ಖರ್ಚು ಮಾಡಲಿ? ಹೋಗಿ ಇಸ್ಕೊಂಡ್ಲಿ ಬಿಡು ಅವ್ರ ಅಮ್ಮನ ಹತ್ರ, ಆ ಅಖಿಲಾಂಡೇಶ್ವರಿ ಹತ್ರ. ನಾನು 1 ರೂಪಾಯಿ ಕೊಡೋನಲ್ಲ. ಮಾತಿಗೆ ತಪ್ಪಿದ್ರು. ಅವ್ರು ಕರೆಕ್ಟಾಗಿ ಹೇಳಿದ ಮಾತು ನಡ್ಕೊಂಡಿದ್ದಿದ್ರೆ ಇವತ್ತು ನಾನೇ ಎಲ್ಲ ಖರ್ಚು ಇತ್ತಾ ಇದ್ನೆ. ನಾನೇ ಕಿಕ್ಲಿ ಹೋದ್ರೆ ಹೋಗ್ಲಿ, ಬಿಟ್ಟರೆ ಬಿಡ್ಲಿ ಬಿಡು. ಅಲ್ಲ, ಪರೀಕ್ಷೆಗಳು ಬರ್ದು ಸುಸ್ತಾಗಿ ಏನಪ್ಪ ನಾವು ಬರ್ದಿರೋ ಪರೀಕ್ಷೆ ಪಾಸ್ ಆಗಿಲ್ಲ, ನಮ್ಮ ಕೆಲ್ಸಕ್ಕೆ ಸಿಕ್ಕಿಲ್ಲ ಅಂತ ಕೊರ್ಕೊಂಡು ಕೂತ್ಕೊಂಡವ್ರೆ. ಏನೋ ನಮ್ಗೆ ಟೈಮ್ ಸರೋಗಿ ಕೆಲಸ ಸಿಕ್ತಲ್ಲಪ್ಪ ನನ್ನ ಸೊಸೆಕ ಅಂತ ಖುಷಿ ಪಡೋದು ಬಿಟ್ಬಿಟ್ಟು ಏನಿದೆ ನಿಂದು? ಯಾವ ಥರ ಆಡ್ತಾ ಇದೆಯಾ? ನಿಗ ಈ ಜನ್ಮದಾಗ ಬುದ್ಧಿ ಬರಲ್ಲ. ಏಯ್, ನಡಿ ಇಲ್ಲಿಂದ. ಎಲ್ಲಿಂದ ತರಲಿ ನನ್ನ ಕಾಸುಗಳು? ಈಸ್ಕೊಂಡೋದ ನ್ಯಾಯವಾಗಿ ಬಡ್ಡಿನೂ ಕೊಡ್ತಾ ಇಲ್ಲ, ಗಂಟು ಇಲ್ಲ. ಎಲ್ಲಿಂದ ತರಲಿ? ನಾನು ಬಡ್ಡಿ ವ್ಯವಹಾರ ಮಾಡಬೇಕು, ಮನೆಗೆ ಎಲ್ಲರೂ ಕೂತ್ಕೊಂಡು ತಿನ್ಬೇಕು. ಏನು ಕೂತ್ಕೊಂಡು ತಿಂತಾ ಇದ್ರೆ ಅಲ್ಲೇನು ಊರ್ತದ? ನಿನ್ನ ಮಗನ ಇವಾಗ ಹಂಗೆ ಕೆಲ್ಸಕ್ಕೆ ಹೋಗ್ತಾವನೆ, ಅದೆಷ್ಟು ತಂದು ಕೊಡ್ತಾನೋ ಏನೋ. ನಿನ್ನ ಹತ್ರ ದುಡ್ಡಿಲ್ಲ ಅಂತಂದ್ರೆ ಅಷ್ಟೇ, ಯಾರನ್ನ ನೆಗೆದು ಬಿಡ್ತಾರೆ. ನೋಡ, ನಾನು ಪದೇ ಹೇಳಲ್ಲ. ನಾನು ಆವಾಗೇನು ಹೇಳ್ತೀನಿ ನಿಮ್ಮ ಮಕ್ಕಳವ್ರನ್ನ ಕೇಳಮ್ಮ ಅಂತ. ಅವರು ಒಂದಷ್ಟು ಹಾಕ್ಲಿ, ನಾನು ಒಂದಷ್ಟು ಹಾಕ್ತೀನಿ. ನಾನೇನು ತೀರ್ಮಾನ ಕೊಡಲ್ಲ ಅಂತ ಹೇಳಿದ್ನಾ? ತಿರ್ಗಾ ಕೇಳಿದ್ರು ನಾನು ಕೊಡಲ್ಲ ಅಷ್ಟೇ. ನಂಗೆ ತಲೆ ಕೆಡ್ಸ್ಕೊಡ್ತು ಇಬ್ರು. ಓದ್ತಾ ಇರ್ಬೇಕು ಇಲ್ಲಿಂದ. ಎಲ್ಲ ನಾಳೆ ಹೋಗ್ಲಿ ಬಿಡು. ಇವಾಗ ಬೆಂಗಳೂರಾಗ ಮನೆ ಮಾಡಕ್ಕೆ ಏನು ಬೊಗಳ್ತೀಯಾ? ಬೊಗಳು ತೆಗೆದು ಈ ಕಡೆಯಿಂದ ಬಿಟ್ಟರೆ ಹೆಂಗಿರ್ಬೇಕು? ಇಷ್ಟೊತ್ತು ನೈಸ್ ಮಾಡ್ತಾ ಇದ್ದೆ, ಇವಾಗ ಬೊಗ್ಳು ಅಂತೀಯಾ? ಹಾಂ, ನಾನೇನು ಅಲ್ಲೇನು ಬಾಡಿಗೆ ಕಟ್ಟಬೇಕಾ? ಇಲ್ಲ ಹೋಗಿ ಅಲ್ಲಿ ಕೂತ್ಕೊಬೇಕಾ? ನಿನ್ನ ಮಗನ ತಾನೇ ಬಾಡಿಗೆ ಕಟ್ಕೊಂಡೋಣ. ಎಲ್ಲನ ಮನೆ ಮಾಡ್ಕೊಂಡು ಇರಲಿ ಬಿಡು. ನಂಗೇನಾಗಬೇಕು? ನೋಡೋ, ತಿಂಗಳು ಬಂತಂದರೆ ಅರ್ಧ ನನಗೆ ಸೇರಿಬಿಡ್ಬೇಕು ದುಡ್ಡು. ಇಲ್ಲಾಂತಂದ್ರೆ ನಾನು ಸುಮ್ಮನೆ ಇರೋನಲ್ಲ. ಅದೇನು ಯಾವಾಗಲೂ ದುಡ್ಡು ಅಂತ ಅನ್ಸೈತ್ಯಾ? ಮಗನೂ ಸೊಸೆ ಇಬ್ರು ಸಂಪಾದನೆ ಮಾಡ್ಕೊಂಡು ನೀನು ಅದೇ ಮೇಲೆ ಕುಕ್ಕುತ್ತಾರ ಬಿಡು. ಅವಾಗ ಮೇಲೆ ಹಾಕೊಂಡು ಮಲ್ಕಣಿಗ ಅದೇನು ಜನ್ಮನಪ್ಪ ನಿನ್ನ ಜನ್ಮ. ನಾನಂತೂ ನಿನ್ನ ಕಟ್ಕೊಂಡು ನರಕ ಅನುಭವಿಸ್ತಾ ಇದ್ದೀನಿ. ನಿನ್ನ ಮಗನು ನಿನ್ನ ಸೊಸೆ ನಾನು ಎಲ್ಲ ಹೋಗಿ ನೆಮ್ಮದಿಯಾಗನೇ ಇರಲಿ. ಯಾವುದೂ ಹಣೆ ಬರ ನಂಕ. ಲೇ, ನಿಂಗೆ ಕಿರಕ್ಕೆ ಇಲ್ಲಿ ಕಷ್ಟ ಆದರೆ ಹೋಗು, ಮಗನೂ ಸೊಸೆ ಜೊತೆಗೆ ಹೋಗ್ಬಿಟ್ಟು ಅಲ್ಲೇ ಇರೋಗು. ಹೆಂಗೋ ಅವರಿಬ್ರು ದುಡಿಯೋಕೆ ಹೋಗ್ತಾರಲ್ಲ, ಏನೋ ನಮ್ಮ ಅಡುಗೆ ಮಾಡಿಕೊಂಡು ಬಟ್ಟೆಗಳು ಹಾಕೊಂಡು ಪಾತ್ರೆ ಉಳಿಸ್ಕೊಂಡು ಅಲ್ಲಿ ಬಿದ್ದಿರೋಗು. ಇಲ್ಲಿ ನಾನು ಒಬ್ಬನೇ ಇರ್ತೀನಿ. ಯಾಕೆ ನಿಂಗೆ ಬಾಧೆ? ಅದು ಸರಿ ಬಿಡು, ಒಳ್ಳೆ ಮಾತೆ ಹೇಳಿದ್ಯಾ ನೋಡು. ಇವತ್ತು ಒಳ್ಳೆ ಮಾತು ಹೇಳ್ದೆ. ನನ್ನ ಮಗನೂ ನನ್ನ ಸೊಸೆ ಜೊತೆಗೆ ಬೆಂಗಳೂರಿಗೆ ಹೋಗಿ ಆರಾಮಾಗಿರ್ತೀನಿ. ನಿನ್ನ ಹತ್ರ ಹೇಗೋದನ್ನ ತಪ್ತದೆ. ಆವಾಗ ತಿಳಿತದೆ ಎಂಟ್ರ ಬೆಲೆ, ಮಗನೂ ಸೊಸೆ ಬೆಲೆ ಏನಂತ ನಿಕ. ಆವಾಗ ನಾ ದುರಂಕರ ಅಡುತ್ತದೇನಾ? ನೋಡ, ನಮ್ಮ ಕೋಪ ಬರ್ಸ್ಬೇಡ. ಸುಮ್ಮನೆ ಏನೇನೋ ಮಾತಾಡಿ, ಏನೋ ಕೇಳೋಕೆ ಬಂದಲ್ಲ, ಕೇಳ್ದಲ್ಲ, ಆಯ್ತಲ್ಲ. ಓದ್ತಾ ಇರ್ಬೇಕು ಇಲ್ಲಿಂದ. ಇನ್ನು ಮಾತಾಡ್ಕೊಡ್ತು ಯಾರೂ ಮುಂದಕ್ಕೆ. ದುಡ್ಡು ಅಂತ ಎಲ್ಲಿಂದ ಬರ್ತದೆ ದುಡ್ಡು? ನನ್ನ ಮಗನ ಓದ್ಸಕ್ಕೆ ಒಂದಷ್ಟು ಖರ್ಚು ಮಾಡಿದ್ನೆ. ಹಾಂ, ಏನಪ್ಪ ಅದನ್ನು ಹಂಗೆ ಈಸ್ಕೊಂಡು ಕುಡಿಕಣಂತ ನಾನು ಅನ್ಕೊಂಡ್ರೆ ಅದಕ್ಕೂ ಕಲ್ಲು ಮಣ್ಣು ಹಾಕಿದ್ರೆ ನೀನು ನಿನ್ನ ಮಗನ ಇಬ್ರು ಆ ರಾಧಮ್ಮನ ಮಗಳನ್ನ ಮದುವೆ ಮಾಡ್ಕೊಂಡಿದ್ದಿದ್ರೆ ಅದೆಷ್ಟು ಜಮೀನು ಸಿಕ್ಕೋತು? ಅಯ್ಯ, ನಿಂದೇನು ಬಾಯ ಬಚ್ಚಲ? ಹಾಂ, ಆ ಮಗುನ ಪಕ್ಕದಾಗ ಇಟ್ಕೊಂಡು ಏನು ಮಾತುಗಳಂತ ಮಾತಾಡ್ತಾ ಇದೆಯಾ? ಇದೇ ಲಾಸ್ಟು. ಇನ್ನೊಂದ್ಸತಿ ಈ ಮಾತು ಮಾತಾಡಿದೆ ಅಂದರೆ ನೋಡಿ ಚೆನ್ನಾಗಿರಲ್ಲ ನಿಕ. ಅವಳ ಮನ್ಸಿಗೆ ಎಷ್ಟು ನೋವಾಗಲ್ಲ. ಅದೇನು ಬಾಯಿ ಹುಟ್ಟದೋ ನಿಕ? ಇದೊಳ್ಳೆ ಚೆನ್ನಾಗೈತೆ. ಇದ್ದಂಗೆ ಹೇಳಿದ್ರೆ ತಿನ್ಲಿ ಬಿಡು. ನೋವು ಇರೋದೇ ತಾನೇ ಹೇಳಿದ್ದು. ಅದೇನು ಮನುಷ್ಯತ್ವ ಇಲ್ದಿರೋ ಮನುಷ್ಯ ನೀನು. ಅವಳಿಗೆ ಮುಂದೆ ಹಂಗೆಲ್ಲ ಮಾತಾಡ್ತಾರಾ? ಹಾಂ, ಅವಳಿಗೆ ಮನ್ಸು ಎಷ್ಟು ನೋವಲ್ಲ ನೋಡ್ದ ನಮ್ಮ ಮಾವನ ಹೆಂಗಂತಾನೆ ಅಂತ. ಅಂದರೆ ಅದಕ್ಕೆ ನಾನೇನು ಮಾಡಬೇಕು? ಕೊಡ್ತಾ ಇದ್ಲು ತಾನೇ ರಾಧಮ್ಮನ. ಹಾಂ, ರಾಧಮ್ಮನ ಮನೆ ಆಸ್ತಿ ಎಲ್ಲನೂ, ನಮ್ಮ ಮನೆ ಆಸ್ತಿ ಎಲ್ಲನೂ ಸೇರಿದ್ರು ಇವತ್ತು ಎಷ್ಟಾಗುತ್ತಾ? ಹಾಂ, ಈ ಊರು 4-5 ಊರಿಗೆ ನಾವೇ ಸಾವುಕಾರ ಇರ್ತಾ ಇದ್ರಿ. ಎಲ್ಲದಕ್ಕೂ ಮುನ್ನಾಗ್ತಲ್ಲ ನೀನು. ನನ್ನ ಮಗನೂ ಸೊಸೆ ಸಂಪಾದನೆ ಮಾಡ್ಕೊಂಬಂದು ನಿನ್ನ ಎದೆ ಮೇಲೆ ಹಾಕ್ತಾರೆ ಬಿಡು. ಯಾಕೆ ಹಿಂಗೆ ಸಾಯ್ತೀಯ? ಲೇ ಜಲ್ಜ, ಮಾನವಾಗಿ ಇಲ್ಲಿಂದ ಹೋಗುವ. ಇಲ್ಲ ಅಂತಂದ್ರೆ ನೋಡಿ ಏಟಿಲ್ ತಿಂತೀಯ ಇವತ್ತು. ನನ್ನ ಮೈ ಮೇಲೆ ಒಂದು ಏಟು ಬೀಳಿ, ಆಮೇಲೆ ಐತೆ ನಿನ್ ಗ್ರಾಚಾರ.